ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ಯಾರ್ಯಾರಿಗೆ ಬಿಳಿ ಕೂದಲಿರುತ್ತೋ ಅವರೆಲ್ಲ ಸಹ ಕೂಡ ಹೇರ್ ಡೈನ ಯೂಸ್ ಮಾಡೇ ಇರ್ತೀರ. ಅದರಲ್ಲಿ ಕೆಮಿಕಲ್ಸ್ ಇದೆ, ಅದರಿಂದ ಮತ್ತಷ್ಟು ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ತಿಳಿದಿರುತ್ತೆ. ಮೇಯ್ನಾಗಿ ಪಿಗ್ಮೆಂಟೇಷನ್ ಆಗಿರ್ಬೋದು, ಸ್ಕಿನ್ ಅಲರ್ಜಿ ಆಗಿರ್ಬೋದು, ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಹೀಗೆ. ಸೊ ಆದರೂ ಏನು ಮಾಡೋದು, ತಲೆ ಕೂದಲು ಕಪ್ಪಾಗಬೇಕಲ್ವಾ, ನಾವು ತುಂಬ ಹೆಂಗಾಗಿ ಕಾಣಬೇಕಲ್ವಾ. ಸೊ ಆ ರೀಸನ್ಗೆ ಏನು ಮಾಡ್ತೀರಾ, ಆ ಕೆಮಿಕಲ್ ಇರುವಂತಹ ಹೇರ್ ಡೈನೇ ನೀವು ಮಂತ್ಲಿ ಯೂಸ್ ಮಾಡ್ತಾನೆ ಇರ್ತೀರ. ಬಟ್ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಅನ್ನೋದು ಉಂಟಾಗುತ್ತೆ. ಸೊ ಆ ಒಂದು ಹೇರ್ ಡೈನ ಬಿಸಾಡಿ ಈ ಒಂದು ನ್ಯಾಚುರಲ್ ಹೇರ್ ಡೈನ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡಿ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗದೇ ನಿಮ್ಮ ತಲೆ ಕೂದಲು ಕಪ್ಪಾಗೋದಕ್ಕೆ ಈ ಒಂದು ನ್ಯಾಚುರಲ್ ಹೇರ್ ಡೈ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಸಿಂಪಲ್ ಆಗಿರುವಂತಹ ನ್ಯಾಚುರಲ್ ಹೇರ್ ಡೈನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನಾನು ಈ ಒಂದು ಹೇರ್ ಡೈನ ರೆಡಿ ಮಾಡೋದಕ್ಕೆ ರೋಸ್ ಪೆಟಲ್ಸ್ ಅಂದರೆ ಗುಲಾಬಿ ದಳಗಳನ್ನು ತೆಗೆದುಕೊಂಡಿದ್ದೀನಿ. ಆದಷ್ಟು ಕೆಂಪು ಗುಲಾಬಿಯೇ ಬೇಕಾಗುತ್ತೆ. ನಾನು ಇಲ್ಲಿ ಒಂದು 4-5 ಹೂವನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ರೋಸ್ ಪೆಟಲ್ಸ್ನೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ತೆಗೆದುಕೊಂಡಿದ್ದೀನಿ. ಅಳತೆಯಲ್ಲಿ ಹೇಳಬೇಕು ಅನ್ನೋದಾದರೆ ಸುಮಾರು 1-1.5 ಮುಷ್ಟಿ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ಅದನ್ನು ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕಿ ಎಷ್ಟಾಗುತ್ತೋ ಅಷ್ಟು ತರಿಯಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಸೊ ನಂತರ ಒಂದು ಬಾಣಲಿನ ತೆಗೆದುಕೊಳ್ಳಿ. ಆದಷ್ಟು ಕಬ್ಬಿಣದ ಬಾಣಲಿ ಇದ್ದರೆ ಇನ್ನೂ ತುಂಬಾ ಉತ್ತಮ. ಇಲ್ಲ ಅನ್ನೋದಾದರೆ ನಿಮ್ಮ ಮನೇಲಿ ಯಾವುದಿರುತ್ತೋ ಸೊ ಅದನ್ನೇ ತೆಗೆದುಕೊಳ್ಳಿ. ಅದಕ್ಕೆ ನೀವು ರುಬ್ಬಿರ್ತಕ್ಕಂತಹ ಒಂದು ರೋಸ್ ಪೆಟಲ್ಸ್ನ ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಬಾಣಲಿಗೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಂಪೂರ್ಣವಾಗಿ ಕಪ್ಪಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸಂಪೂರ್ಣವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು. ಇದನ್ನು ಸಂಪೂರ್ಣವಾಗಿ ಕಪ್ಪಾದ ನಂತರ ಇದನ್ನು ಮತ್ತೊಮ್ಮೆ ನೀವು ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ನೋಡ್ಬೋದು ಸ್ನೇಹಿತರೆ, ನೋಡ್ತಾ ಇದ್ದಾಗೇ ಸಂಪೂರ್ಣವಾಗಿ ಕಪ್ಪಾಗಿದೆ. ಇದನ್ನೇನು ಮಾಡಿದ್ದೀನಿ ಅನ್ನೋದಾದರೆ ಮತ್ತೊಮ್ಮೆ ನಾನು ಆಗಲೇ ರೋಸ್ ಪೆಟಲ್ಸ್ನ ರುಬ್ಕೊಂಡಿದ್ನಲ್ವ, ಸೊ ಅದೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸಂಪೂರ್ಣವಾಗಿ ಪೌಡರ್ನ ರೆಡಿ ಮಾಡ್ಕೊಳ್ತೀನಿ. ಪೌಡರ್ ಆದ ನಂತರ ಈ ಒಂದು ಪೌಡರ್ನ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಕಿದ ನಂತರ ಆದಷ್ಟು ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಡೈನ ರೆಡಿ ಮಾಡೋದಕ್ಕೆ ನಿಮಗೆ ಅಲೋವೆರಾ ಜೆಲ್ಲೇ ಬೇಕಾಗುತ್ತೆ. ಅದು ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಆದರೂ ಪರವಾಗಿಲ್ಲ, ಇಲ್ಲ ಅನ್ನೋದಾದರೆ ರೆಡಿಮೇಡ್ ಅಲೋವೆರಾ ಜೆಲ್ ಆದರೂ ಪರವಾಗಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಅಲೋವೆರಾ ಜೆಲ್ನ ಹಾಕಿ ನಂತರ ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ ಅಂದರೆ ಮೆಹಂದಿ ಪುಡಿಯನ್ನು ಸಹ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಹಾಕಿರುವಂತಹ ಅಷ್ಟು ಮಿಶ್ರಣ ಸಹ ಕೂಡ ಕ್ಲೀನಾಗಿ ಒಂದಕ್ಕೊಂದು ಬೆರಿಬೇಕು. ಅಲ್ಲಿವರೆಗೂ ಇದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನಾರ್ಮಲ್ ಆಗಿ ನೀವು ಹೇರ್ ಡೈನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರೋ ಸೊ ಅದೇ ರೀತಿಯಾಗಿ ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ನೀವು ತಲೆಗೆ ಹಚ್ಚೋದು ಅಷ್ಟೇ. ನಾವಿಲ್ಲಿ ರೋಸ್ ಪೆಟಲ್ನ ಯೂಸ್ ಮಾಡಿದ್ದೀರಿ, ಮತ್ತು ಆಮ್ಲ ಪೌಡರ್ ಆಗಿರ್ಬೋದು, ಹೆನ್ನ ಪೌಡರ್, ಇವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋ ಕಾರಣಕ್ಕೆ ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ಕಲರ್ ಕೊಡುತ್ತೆ. ದೆನ್ ಬಂದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಉಂಟು ಮಾಡೋದಿಲ್ಲ ಅಂತಲೇ ಹೇಳಬಹುದು. ಸೊ ಹಚ್ಚುವಾಗ ಆದಷ್ಟು ತಲೆ ಕೂದಲು ಡ್ರೈ ಇರಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಹೇರ್ ಆಯಿಲ್ನ ನೀವು ಹಚ್ಚಿರಬಾರ್ದು. ಸೊ ಹಚ್ಚಿದಾದ ನಂತರ ಒಂದು ನಾಟ್ ಹಾಕಿ 2-3 ಗಂಟೆಗಳ ಕಾಲ ಹಾಗೆ ಬಿಡಿ. ನಂತರ ನೀವು ಯೂಸ್ ಮಾಡುವಂತಹ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ನೀವು ನಿಮಗೆ ಯಾವಾಗ ಬೇಕೋ ಆಗ ಈ ಒಂದು ನ್ಯಾಚುರಲ್ ಹೇರ್ ಡೈನ ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಮತ್ತು ಪೌಡರ್ ಸಹ ಕೂಡ ಅಷ್ಟೇ, ಒಮ್ಮೆ ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ಏನಿಲ್ಲ ಅಂದ್ರೂ ಒಂದು 5-6 ತಿಂಗಳ ಕಾಲ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಕೆಡುವಂಥ ಚಾನ್ಸಸ್ ಅನ್ನೋದು ಇರೋದಿಲ್ಲ. ಮತ್ತು ಮಕ್ಕಳಿಗೂ ಸಹ ಕೂಡ ಯೂಸ್ ಮಾಡ್ಬೋದು, ಮತ್ತು ದೊಡ್ಡವರು ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇ ನಿಮ್ಮ ತಲೆ ಕೂದಲು ಕಪ್ಪಾಗೋದಕ್ಕೆ ಈ ಒಂದು ನ್ಯಾಚುರಲ್ ಹೇರ್ ಡೈ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.